ನಮಸ್ಕಾರ ಸ್ನೇಹಿತರೆ, ಚುನಾವಣೆ ಮುಗಿದಿದೆ. ಇನ್ನೇನು ಫಲಿತಾಂಶ ಜೂನ್ 4ನೇ ತಾರೀಕು. ಇನ್ನು 4 ದಿನ ಬಾಕಿ ಇದೆ ಅಷ್ಟೇ ಫಲಿತಾಂಶ ಬರೋದಕ್ಕೆ. ಈ ಸಂದರ್ಭದಲ್ಲಿ ಮಂಡ್ಯದಲ್ಲಿ ಮತ್ತು ಬೆಂಗಳೂರು ಗ್ರಾಮಾಂತರ ಈ ಎರಡು ಕ್ಷೇತ್ರದಲ್ಲಿ ಫಲಿತಾಂಶ ಏನಾಗಿರಬಹುದು ಅನ್ನೋದು ಕುತೂಹಲ ಇಡೀ ರಾಜ್ಯದ ಜನತೆಯ ಮನದಲ್ಲಿ ಮನೆ ಮಾಡಿದೆ. ಯಾರು ಗೆಲ್ಲಬಹುದು, ಯಾವ ಪಕ್ಷ ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರ ದೇಶಾದ್ಯಂತ ರಾಜ್ಯಾದ್ಯಂತ ಬಹಳ ಜೋರಾಗಿ ನಡೀತಾ ಇದೆ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಬೆಂಗಳೂರು ಗ್ರಾಮಾಂತರ ಮತ್ತು ಮಂಡ್ಯ ಈ ಎರಡೂ ಕ್ಷೇತ್ರಗಳಲ್ಲಿ ಘಟಾನುಘಟಿಗಳೇ ಸ್ಪರ್ಧೆ ಮಾಡಿದ್ದಾರೆ. ಬೆಂಗಳೂರು ಗ್ರಾಮಾಂತರದಲ್ಲಂತೂ ಹಾಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ಸಹೋದರ ಡಿ.ಕೆ. ಸುರೇಶ್ ಅವರು ಕಾಂಗ್ರೆಸ್ ನಿಂದ ಸ್ಪರ್ಧೆ ಮಾಡಿದ್ರೆ, ಬಿಜೆಪಿಯಿಂದ ಮತ್ತೊಬ್ಬ ಘಟಾನುಘಟಿ ವೈದ್ಯ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರು ದೇವೇಗೌಡರ ಕುಟುಂಬಕ್ಕೆ ಸೇರಿದವರು, ಇವರು ಸ್ಪರ್ಧೆ ಮಾಡಿದ್ದಾರೆ. ಆ ಕಡೆ ಮಂಡ್ಯದಲ್ಲಂತೂ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರೇ ಖುದ್ದು ಕಣಕ್ಕಿಳಿದು ಬಿಟ್ಟಿದ್ದಾರೆ. ಕಾಂಗ್ರೆಸ್ನವರು ಸಹ ನಾವೇನು ಕಡಿಮೆ ಇಲ್ಲ ಅನ್ನೋ ತರ ಸ್ಟಾರ್ ಚಂದ್ರು ಅವರನ್ನು ಸ್ಪರ್ಧೆ ಮಾಡಿಸಿದ್ದಾರೆ. ಈ ಎರಡು ಕ್ಷೇತ್ರಗಳು ರಣರೋಚಕ ರಿಸಲ್ಟ್ ಕೊಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಸ್ನೇಹಿತರೆ, ಕರ್ನಾಟಕದ 28 ಕ್ಷೇತ್ರಗಳಲ್ಲಿ ಈ ಎರಡು ಕ್ಷೇತ್ರಗಳಲ್ಲಿ ಬೆಟ್ಟಿಂಗ್ ಬಹಳ ಜೋರಾಗಿ ನಡೀತಾ ಇದೆ. ಅದರಲ್ಲೂ ಬೆಂಗಳೂರು ಗ್ರಾಮಾಂತರ ಇದೆಯಲ್ಲ, ಅದಂತೂ ಬೆಟ್ಟಿಂಗ್ ಮಾಡುವವರ ಫೇವರೇಟ್ ಆಗ್ಬಿಟ್ಟಿದೆ. ಸ್ನೇಹಿತರೆ, ಇದಕ್ಕೆ ಕಾರಣ ಗೆಲುವಿನ ಅಂತರ ಕೇವಲ ಕೂದರಳಿಯಷ್ಟು ಮಾತ್ರ ಇರುತ್ತೆ ಈ ಎರಡೂ ಕ್ಷೇತ್ರಗಳಲ್ಲಿ. ಹಾಗಾದ್ರೆ ಯಾರು ಗೆಲ್ತಾರೆ, ಎಷ್ಟಾಗಿರ್ಬೋದು ಗೆಲುವಿನ ಅಂತರ, ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಮಂಡ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಆರಂಭದಲ್ಲಿ ಕುಮಾರಸ್ವಾಮಿ ಅವರು ಗೆದ್ದೇ ಬಿಟ್ರು ಅನ್ನುವಂತ ವಾತಾವರಣ ಸೃಷ್ಟಿಯಾಗಿತ್ತು. ಆಲ್ಮೋಸ್ಟ್ ಆಲ್ ಒನ್ ಸೈಡೆಡ್ ಫಲಿತಾಂಶ ಏನಾದ್ರೂ ಬಂದು ಬಿಡಬಹುದಾ ಅಂತ. ಯಾವಾಗ ಚುನಾವಣೆ ಕಂಪ್ಲೀಟ್ ಆಯ್ತೋ ಮಂಡ್ಯದ್ದು, ಪಕ್ಷಗಳ ಕಾರ್ಯಕರ್ತರು ಬೂತ್ ಏಜೆಂಟ್ ಗಳಿಂದ ಪಕ್ಷಗಳು ತಮ್ಮದೇ ಆದ ಅಂಕಿ ಸಂಖ್ಯೆಗಳನ್ನು ತರಿಸಿಕೊಳ್ಳೋದಕ್ಕೆ ಶುರು ಮಾಡಿದ್ರು. ಆಗ ಗೊತ್ತಾಯ್ತು ಮಂಡ್ಯ ಸಹ ಸಿಕ್ಕಾಪಟ್ಟೆ ಟಫ್ ಕಾಂಪಿಟೇಷನ್ ಇದೆ ಅಂತ. ಅದಕ್ಕೆ ಹೇಳಿದ್ದು ಇಬ್ಬರಿಗೂ ಟೆನ್ಷನ್ ಅಂತೂ ಕಟ್ಟಿಟ್ಟ ಬುತ್ತಿ. ಕುಮಾರಸ್ವಾಮಿ ಅವರು ಸಮಾಧಾನವಾಗಿ ಇರುವಂತಿಲ್ಲ. ಕಾರಣ ಗ್ರೌಂಡ್ ರಿಪೋರ್ಟ್ ಹೇಳ್ತಾ ಇದೆ, ಸ್ಟಾರ್ ಚಂದ್ರೂರ್ ಅವರು ಸಿಕ್ಕಾಪಟ್ಟೆ ಟೈಟ್ ಫೈಟ್ ಕೊಟ್ಟಿದ್ದಾರೆ ಅಂತ. ಚುನಾವಣಾ ವಿಶ್ಲೇಷಕರು ಹೇಳೋದೇನಪ್ಪಾ ಅಂದ್ರೆ, ಕುಮಾರಸ್ವಾಮಿ ಅವರು ಒಂದ್ ಹೆಜ್ಜೆ ಮುಂದಿರೋದು ನಿಜ. ಆದರೆ ಕಳೆದ ಬಾರಿ ಸುಮಲತಾ ಅವರಿಗೆ ಸಿಕ್ಕಂತ ಲೀಡು ಕುಮಾರಸ್ವಾಮಿ ಅವರಿಗೆ ಈ ಬಾರಿ ಸಿಗೋದಿಲ್ಲ. ಗೆಲುವಿನ ಅಂತರ ಕೂದಲೆಳೆಯಷ್ಟು ಮಾತ್ರ ಇರುತ್ತೆ. ಕೆಲವೇ ಸಾವಿರ ಮತಗಳ ಅಂತರದಿಂದ ಕುಮಾರಸ್ವಾಮಿ ಅವರು ಗೆಲ್ಲಬಹುದು ಅನ್ನುವಂತ ಮಾತುಗಳು ಮಂಡ್ಯ ಕ್ಷೇತ್ರದಲ್ಲಿ ಕೇಳಿ ಬರ್ತಾ ಇದೆ. ಮಂಡ್ಯದಲ್ಲಿ ಈ ಬಾರಿ ಹೆಚ್ಚು ಕಾಂಗ್ರೆಸ್ ಶಾಸಕರಿದ್ದಾರೆ. ಅಹಿಂದ ಮತಗಳೇನಾದ್ರೂ ಸಾಲಿಟ್ ಆಗಿ ಕಾಂಗ್ರೆಸ್ಗೆ ಬಿದ್ದಿದ್ದೇ ಆದರೆ ಕುಮಾರಸ್ವಾಮಿ ಅವರಿಗೆ ಅಪಾಯ ಕಟ್ಟಿಟ್ಟ ಬುತ್ತಿ, ತಳ್ಳಿ ಹಾಕುವಂತಿಲ್ಲ. ಆದ್ರೆ ಈ ಕಡೆ 80 to 85% ಸಾಲಿಡ್ ಆಗಿ ಒಕ್ಕಲಿಗ ಮತಗಳೇನಾದ್ರೂ ಕುಮಾರಸ್ವಾಮಿ ಅವರಿಗೆ ಬಿದ್ರೆ, ಅದರ ಜೊತೆಗೆ ಬಿಜೆಪಿಯ ಪರಂಪರಾಗತ ಮತಗಳಾಗಿರ್ತಕ್ಕಂತ ಬ್ರಾಹ್ಮಣ ಮತಗಳು ಮತ್ತು ಲಿಂಗಾಯತ ಮತಗಳು ಒಂದು 60-65% ಬಿದ್ರೂ ಸಹ ಕುಮಾರಸ್ವಾಮಿ ಅವರು ನಿರಾಯಾಸವಾಗಿ ಗೆದ್ದು ಬಿಡ್ತಾರೆ ಅನ್ನೋ ಲೆಕ್ಕಾಚಾರಗಳು ಮಂಡ್ಯದಲ್ಲಿ ನಡೀತಾ ಇದೆ. ಸ್ನೇಹಿತರೆ, ಮತ್ತೊಂದು ಇಲ್ಲಿ ವಿಚಾರ ಗಮನಿಸಬೇಕಾಗಿರೋದೇನಪ್ಪಾ ಅಂದ್ರೆ, ಕುಮಾರಸ್ವಾಮಿ ಅವರಿಗೆ ಆತಂಕ ಅಂತೂ ಇದ್ದೇ ಇದೆ. ಅದಕ್ಕೆ ಕಾರಣ ಸುಮಲತಾ ಅವರು ತಾವು ಅಭ್ಯರ್ಥಿ ಆಗದೆ ಕಣದಿಂದ ಹಿಂದೆ ಸರಿದಿರ್ಬೋದು. ಆದರೆ ಅವರೆಲ್ಲೂ ಜೆಡಿಎಸ್ ಮತ್ತು ಬಿಜೆಪಿಯ ಜಂಟಿ ಅಭ್ಯರ್ಥಿಯಾಗಿರೋ ಕುಮಾರಸ್ವಾಮಿ ಅವರ ಪರವಾಗಿ ಪ್ರಚಾರ ಮಾಡಿಲ್ಲ. ಸ್ವತಃ ದೇವೇಗೌಡರೇ ಖುದ್ದು ಚುನಾವಣೆ ಆದ ಸಂಜೆನೆ ಹೇಳಿದ್ರು, ಸುಮಲತಾ ಅವರು ನಮಗೆ ಸಹಕಾರ ಕೊಟ್ಟಿಲ್ಲ ಅಂತ. ಈ ಮಾತು ದೇವೇಗೌಡರು ಬಹಿರಂಗವಾಗಿ ಹೇಳಿದ್ರು. ಇದಕ್ಕೆ ಸುಮಲತಾ ಅವರು ಸಹ ಕೌಂಟರ್ ಕೊಟ್ಟಿದ್ರು, ನನ್ನನ್ನು ಎಲ್ಲೂ ಚುನಾವಣೆಗೆ ಬಂದು ಪ್ರಚಾರ ಮಾಡಿ ಅಂತ ಕರೆದಿಲ್ಲ, ಹಾಗಾಗಿ ನಾನು ಹೋಗಿಲ್ಲ, ಕರೆಯದೆ ನಾನ್ಯಾಕೆ ಹೋಗಿ ಪ್ರಚಾರ ಮಾಡ್ಲಿ ಅನ್ನುವಂತ ಮಾತುಗಳನ್ನು ಸುಮಲತಾ ಅವರು ಆಡಿದ್ರು. ಇದರ ಅರ್ಥ ಸುಮಲತಾ ಅವರು ಮನಪೂರ್ವಕವಾಗಿ ಕುಮಾರಸ್ವಾಮಿಗೆ ಬೆಂಬಲ ಕೊಟ್ಟಿಲ್ಲ ಅಂತಾನೆ ಹೇಳಲಾಗ್ತಾ ಇದೆ. ಹಾಗಾಗಿ ಹೇಳಿದ್ದು, ಕುಮಾರಸ್ವಾಮಿ ಅವರಿಗೆ ಕಷ್ಟ ಎದುರಾದ್ರೂ ಎದುರಾಗಬಹುದು, ಆದರೆ ಈ ಕ್ಷಣಕ್ಕೆ ಕುಮಾರಸ್ವಾಮಿ ಅವರು ಒಂದ್ ಹೆಜ್ಜೆ ಸ್ಟಾರ್ ಚಂದ್ರುಗಿಂತ ಮುಂದಿರೋದಂತೂ ಸ್ಪಷ್ಟವಾಗಿ ನಮಗೆ ಕಾಣ್ತಾ ಇದೆ. ಇನ್ನ ಬೆಂಗಳೂರು ಗ್ರಾಮಾಂತರ ರಣರೋಚಕ ಕಣ ಇಲ್ಲಿಗೆ ಬಂದ್ರೆ, ಕಳೆದ 2 ಬಾರಿನೂ ಸಹ ಸುರೇಶ್ ಅವರು ಲಕ್ಷಾಂತರ ಓಟ್ಗಳ ಅಂತರದಿಂದ, 2 ಲಕ್ಷಕ್ಕೂ ಹೆಚ್ಚು ಓಟ್ಗಳ ಅಂತರದಿಂದ ಗೆದ್ದು ಬೀಗಿದ್ರು. ಆದ್ರೆ ಈ ಬಾರಿ ಅವರಿಗೆ ಸುಲಭ ಇದೆಯಾ? ಗ್ರೌಂಡ್ ರಿಪೋರ್ಟ್ ಹೇಳುತ್ತೆ ಸುಲಭ ಇಲ್ಲ ಅಂತ. ಹಲವಾರು ಸಮೀಕ್ಷೆಗಳು ಈಗಾಗ್ಲೇ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರೇ ಗೆಲ್ತಾರೆ ಅನ್ನುವಂತ ಶರಾ ಬರೆದಿದ್ದಾರೆ. ಸಟ್ಟಾ ಬಜಾರ್ ನಲ್ಲೂ ಸಹ ಡಾಕ್ಟರ್ ಸಿ.ಆರ್. ಮಂಜುನಾಥ್ ಪರ ಜಾಸ್ತಿ ಬೆಟ್ಟಿಂಗ್ ನಡೀತಾ ಇದೆ ಈ ಕ್ಷೇತ್ರದಲ್ಲಿ. ಅದು ಬೇರೆ, ಡಿ.ಕೆ. ಸುರೇಶ್ ಅವರಿಗೆ ಬೆಂಕಿಗೆ ತುಪ್ಪ ಸುರಿದಂಗೆ ಈ ಬಾರಿ ಬೆಂಗಳೂರು ಗ್ರಾಮಾಂತರದಲ್ಲಿ ವೋಟಿಂಗ್ ಪರ್ಸೆಂಟೇಜ್ 3.5% ಜಾಸ್ತಿ ಆಗಿದೆ. ಅಂದ್ರೆ ಹತ್ತತ್ರ 2,90,000ಕ್ಕೂ ಹೆಚ್ಚು ವೋಟ್ಗಳು
ಈ ಭಾಗದಲ್ಲಿ ಚಲಾವಣೆಗೊಂಡಿವೆ 2019ಕ್ಕೆ ಕಂಪೇರ್ ಮಾಡ್ಕೊಂಡ್ರೆ. ಇದು ಈಗ ಡಿ ಕೆ ಸುರೇಶ್ ಅವರ ನಿದ್ದೆಗೆಡಿಸಿದೆ. ಕಾಂಗ್ರೆಸ್ನವ್ರು ಏನ್ ಹೇಳ್ತಾರಪ್ಪ ಅಂದ್ರೆ, ಆ 2,90,000ಕ್ಕೂ ಹೆಚ್ಚು ಏನು ಮತ ಪ್ರಮಾಣ ಚಲಾವಣೆಯಾಗಿದೆ ಅದು ನಮ್ಮದೇ ಓಟ್ಗಳು. ಅದಕ್ಕೆ ಅವ್ರು ಕೊಡೋ ಕಾರಣ ನಾವು ಕೊಟ್ಟಿರ್ತಕ್ಕಂಥ ಪಂಚ ಗ್ಯಾರಂಟಿಗಳು ವರ್ಕೌಟ್ ಆಗಿದೆ. ಮಹಿಳೆಯರಿಗೆ 2,000 ಪ್ರತಿ ತಿಂಗಳು ಮಾಸಾಶಯ ಕೊಡ್ತಾ ಇದೀವಿ. ಗವರ್ಮೆಂಟ್ ಬಸ್ಗಳಲ್ಲಿ ಫ್ರೀ ಸೇವೆ ಕೊಡ್ತಾ ಇದೀವಿ, ಅಂದ್ರೆ ಉಚಿತ ಪ್ರಯಾಣಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ಮನೆಗಳಿಗೆ ಉಚಿತ ವಿದ್ಯುತ್ ವ್ಯವಸ್ಥೆನ ಮಾಡಿಕೊಟ್ಟಿದ್ದೇವೆ. ಈ ಎಲ್ಲದರ ಪರಿಣಾಮವಾಗಿ ಅದರಲ್ಲೂ ಮಹಿಳೆಯರು ಹೊರಗ್ ಬಂದು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಕೊಟ್ಟಿದ್ದಾರೆ. ಹಾಗಾಗಿ ಈ ಬಾರಿ ಬೆಂಗಳೂರು ಗ್ರಾಮಾಂತರದಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಿದೆ. ನಮಗೆ ಆ ಎಲ್ಲ ವೋಟ್ಗಳು ಬಿದ್ದಿವೆ. ನಮ್ಮ ಅಭ್ಯರ್ಥಿ ಅಂದ್ರೆ ಟಿ ಕೆ ಸುರೇಶ್ ಅವರೇ ಗೆಲ್ತಾರೆ ಅನ್ನೋದು ಕಾಂಗ್ರೆಸ್ನವರ ವಿಶ್ವಾಸ. ಆದ್ರೆ ಬಿಜೆಪಿ ಅವರು ಹೇಳೋ ಕಥೆನೇ ಬೇರೆ. ಈ ಬಾರಿ ಹೃದಯವಂತ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನು ಕಣಕ್ಕಿಳಿಸಿರೋದ್ರಿಂದ ಸಜ್ಜನ ಉತ್ತಮ ರಾಜಕಾರಣಿಗಳು ರಾಜಕೀಯಕ್ಕೆ ಬರಬೇಕು ಅನ್ನೋ ಆಸೆ ಮತ್ತು ಮೋದಿ ಕೇಂದ್ರದಲ್ಲಿ ಮತ್ತೊಮ್ಮೆ ಮೋದಿ ಗ್ಯಾರಂಟಿಯಿಂದಾಗಿ ಜನ ಹೊರಗ್ ಬಂದಿದ್ದಾರೆ, ವೋಟ್ ಕೊಟ್ಟಿದ್ದಾರೆ. ಹಾಗಾಗಿ ಈ 2,90,000 ಮತಗಳಲ್ಲಿ ಯುವ ಜನತೆಯೇ ಜಾಸ್ತಿ ಇದ್ದಾರೆ. ಆ ಎಲ್ಲ ಅಂದ್ರೆ ಫಸ್ಟ್ ಟೈಮ್ ವೋಟರ್ಸೇ ಜಾಸ್ತಿ ಇದ್ದಾರೆ. ಅವರೆಲ್ಲ ವೋಟ್ಗಳು ನಮಗೆ ಬಿದ್ದಿವೆ. ಸುಮಾರು 80% ಗಿಂತ ಹೆಚ್ಚು ಅದರಲ್ಲಿನ ವೋಟ್ಗಳು ನಮ್ಮವೇ ಅನ್ನೋದು ಬಿಜೆಪಿಗರ ವಾದ. ಇದು ನಿಜವೇ ಆಗಿದ್ದಾದ್ರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಗೆದ್ದು ಬೀಗೋದ್ರಲ್ಲಿ ಯಾವುದೇ ಸಂದೇಹ ಈ ಕ್ಷಣಕ್ಕೆ ಕಾಣ್ತಾ ಇಲ್ಲ. ಮತ ಪ್ರಮಾಣ ಜಾಸ್ತಿ ಆಗಿರ್ತಕ್ಕಂಥ ಕ್ಷೇತ್ರಗಳು ಗ್ರಾಮೀಣ ಪ್ರದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವಲ್ಲ, ಬೆಂಗಳೂರು ನಗರಕ್ಕೆ ಒಳಪಡ್ತಕ್ಕಂಥ ಕ್ಷೇತ್ರಗಳು. ಅದರಲ್ಲೂ ಆನೇಕಲ್ಲು, ಬೆಂಗಳೂರು ದಕ್ಷಿಣ ಮತ್ತು ರಾಜರಾಜೇಶ್ವರಿ ನಗರ, ಇಲ್ಲಿ ಮತ ಪ್ರಮಾಣ ಜಾಸ್ತಿ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಅದು ನಿಜವೇ ಆಗಿದ್ದಾದ್ರೆ ಇದು ಬಿಜೆಪಿಗೆ ಪ್ಲಸ್ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಯಾಕಂದ್ರೆ ಡಿ ಕೆ ಸುರೇಶ್ ಅವರು ಸಹಜವಾಗಿ ಕನಕಪುರದಲ್ಲಿ ದೊಡ್ಡ ಲೀಡ್ ಅನ್ನು ತೆಗೆದುಕೊಳ್ತಾರೆ. ಆದ್ರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಚನ್ನಪಟ್ಟಣದಲ್ಲಿ ದೊಡ್ಡ ಲೀಡ್ ಅನ್ನು ಯಾವುದೇ ಸಂಶಯಗಳಿಂದ ತೆಗೆದುಕೊಳ್ತಾರೆ ಅಂತ ಹೇಳಲಾಗ್ತಾ ಇದೆ. ಕನಕಪುರದ ಲೀಡ್ ಅನ್ನು ಚನ್ನಪಟ್ಟಣ ಲೀಡ್ ನ್ಯೂಟ್ರಲ್ ಮಾಡುತ್ತೆ. ಹಾಗಾಗಿ ಬೆಂಗಳೂರು ನಗರದ ಜನರ ಮತಗಳು ಇಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತೆ ಅನ್ನೋದು ಬಹುತೇಕ ಚುನಾವಣಾ ವಿಶ್ಲೇಷಕರು ಮಾಡ್ತಾ ಇರ್ತಕ್ಕಂಥ ಚುನಾವಣಾ ವಿಶ್ಲೇಷಣೆ. ಇದು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ಪ್ಲಸ್ ಆಗಿರೋದು. ಸ್ನೇಹಿತರೆ, ಟಿ ಕೆ ಸುರೇಶ್ ಅವರು ಹಾಗಾದ್ರೆ ಸುಲಭವಾಗಿ ಸೋಲೊಪ್ಕೊಂಡ್ಬಿಡ್ತಾರಾ? ಇದಕ್ಕೆ ಉತ್ತರ ಖಂಡಿತವಾಗಿ ಇಲ್ಲ. ಸಹಜವಾಗಿ ಡಿ ಕೆ ಸುರೇಶ್ ಅವರು ಈ ಕ್ಷೇತ್ರದಲ್ಲಿ ಅಲ್ಲಿಯ ಮತದಾರರು ಹೇಳುವಂತೆ ಕೆಲಸನಂತೂ ಮಾಡಿದ್ದಾರೆ. ಕೋವಿಡ್ ನಂತ ಸಂದರ್ಭದಲ್ಲಿ ಜನರ ಕಷ್ಟಕ್ಕೆ ಡಿ ಕೆ ಸುರೇಶ್ ಅವರು ಸ್ಪಂದಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಈ 10 ವರ್ಷದ ಆಂಟಿ ಇನ್ಕಂಬನ್ಸಿ ಆಡಳಿತ ವಿರೋಧಿ ಅಲೆ ಅಂತೂ ಡಿ ಕೆ ಸುರೇಶ್ ಅವರಿಗೆ ಇದ್ದೇ ಇದೆ. ಇದು ಅವರಿಗೆ ನೆಗೆಟಿವ್ ಆಗ್ತಕ್ಕಂತ ಚಾನ್ಸಸ್ ಜಾಸ್ತಿ ಇದೆ. ಮತ್ತು ಬಿಜೆಪಿ ಕಣಕ್ಕಿಳಿಸಿರೋದು ಒಬ್ಬ ಸರಳ ಸಜ್ಜನ ಹೃದಯವಂತ ವ್ಯಕ್ತಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನು ಅನ್ನೋದು ಜನಮಾನಸದಲ್ಲಿ ಬೇರೂರಿದೆ. ಹೊಸಬರಿಗೆ ರಾಜಕೀಯದಲ್ಲಿ ಅವಕಾಶ ಕೊಡಬೇಕು ಅನ್ನೋ ಆಲೋಚನೆ ಸಹ ಜನರಲ್ಲಿ ಇದೆ. ಜನ ಈ ಆಂಗಲ್ ಅಲ್ಲಿ ಯೋಚನೆ ಮಾಡೋದಾದ್ರೆ ಇದು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ಪಾಸಿಟಿವ್ ಆಗೋ ಎಲ್ಲ ಮುನ್ಸೂಚನೆಗಳು ಕಾಣ್ತಾ ಇದೆ ಅಂದ್ರೂ ತಪ್ಪಾಗಲ್ಲ. ಮತಗಟ್ಟೆ ಸಮೀಕ್ಷೆ ಮತ್ತು ಗ್ರೌಂಡ್ ರಿಪೋರ್ಟ್ ನ ಪ್ರಕಾರ ಈ ಕ್ಷಣಕ್ಕೆ ಇಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು. ಯಾರು ಗೆಲ್ತಾರೆ ಅಂತ ಊಹೆ ಮಾಡೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ, ಭವಿಷ್ಯ ನುಡಿಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದ್ರೆ ಒಂದನ್ನಂತೂ ಕ್ಲಾರಿಟಿಯಿಂದ ಹೇಳ್ಬೋದು, ಈ ಬಾರಿ ಸುರೇಶ್ ಅವರಿಗೆ ಕ್ಷೇತ್ರ ಸುಲಭ ಇಲ್ಲ. ಕಳೆದ 2 ಬಾರಿ 2 ಲಕ್ಷಕ್ಕಿಂತ ಅಧಿಕ ವೋಟ್ಗಳಿಂದ ಏನು ಗೆದ್ದಿದ್ರು, ಈ ಬಾರಿ ಆ ಗೆಲುವು ಸಿಗಲ್ಲ. ಅಥವಾ ಸೋತ್ರು ಅಚ್ಚರಿ ಪಡುವಂತಿಲ್ಲ. ಜೂನ್ 4ರಂದು ಇನ್ನೇನು ಫಲಿತಾಂಶ ಬರುತ್ತೆ, ಆಗ ಗೊತ್ತಾದೇ ಆಗುತ್ತೆ ಬಿಜೆಪಿ ಮತ್ತು ಜೆಡಿಎಸ್ ನವರು ಸ್ಟ್ರಾಟಜಿ ಮಾಡಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನು ಕಣಕ್ಕಿಳಿಸಿದ್ದು ವರ್ಕೌಟ್ ಆಗಿದೆಯಾ ಇಲ್ಲವಾ ಅಂತ. ಇದರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ಮಂಡ್ಯದಲ್ಲಿ ಯಾರು ಗೆಲ್ತಾರೆ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಯಾರು ಗೆಲ್ತಾರೆ? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.